ದಿನ ಭಗವದ್ಗೀತೆಯ ಮೊದಲ ಅಧ್ಯಾಯದ 19ನೆಯ ಶ್ಲೋಕವನ್ನ ಚರ್ಚಿಸೋಣ. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ವ್ಯಧಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋ ವ್ಯನುನಾದಯನ್. ಅರ್ಥಾತ್ ಸಘೋಷಃ ಅಂತ ಹೇಳಿದ್ರೆ ಆಘೋಷ ಅಂದ್ರೆ ಪಾಂಡವರ ಪಾಳಯದಲ್ಲಿ ಶಂಖನಾದವನ್ನ ಮಾಡಿದ್ರಲ್ಲ ಆ ಒಂದು ಸದ್ದು. ಧಾರ್ತರಾಷ್ಟ್ರಾಣಾಂ ಅಂತ ಹೇಳಿದ್ರೆ ಧೃತರಾಷ್ಟ್ರನ ಪುತ್ರರ ಅಂದ್ರೆ ಆ ನಾದ, ಆ ಒಂದು ಶಬ್ದ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನ ಕಲಕ್ತು, ಭಯವನ್ನು ಹುಟ್ಟಿಸ್ತು ಅಂತ. ಹೃದಯಾನಿ ವ್ಯಧಾರಯ ಅಂದ್ರೆ ಹೃದಯಗಳನ್ನ ಛಿದ್ರಗೊಳಿಸಿತು. ನಭಶ್ಚಂದ್ರ ಪೃಥಿವೀಂಚಃ ಆಕಾಶ ಮತ್ತು ಭೂಮಿಯನ್ನ ತುಮುಲಃ ವ್ಯನುನಾದಯನ್ ಅಂದ್ರೆ ಭಾರೀ ಶಬ್ದದಿಂದ ಪ್ರತಿಧ್ವನಿಸ್ತಾ ಇತ್ತು. ಅಂದ್ರೆ ಶ್ರೀಕೃಷ್ಣ ಅರ್ಜುನ ಆದ ಮೇಲೆ ಭೀಮ, ನಕುಲ, ಸಹದೇವ ಎಲ್ಲರೂ ಕೂಡ ನಾವು ಕೂಡ ಸಿದ್ಧರಾಗಿದ್ದೇವೆ ಕೌರವರ ಸೈನ್ಯವನ್ನ ಎದುರಿಸಲಿಕ್ಕೆ ಆ ಒಂದು ಕುರುಕ್ಷೇತ್ರ ಭೂಮಿಯಲ್ಲಿ, ಯುದ್ಧ ಭೂಮಿಯಲ್ಲಿ ಅನ್ನುವುದನ್ನ ಈ ಶಂಖನಾದವನ್ನ ಮಾಡುವುದರ ಮೂಲಕ ಅವರು ಮೊಳಗಿಸಿದಾಗ ಆ ಒಂದು ಶಬ್ದ ಕೌರವರ ಹೃದಯವನ್ನ ಅಂದ್ರೆ ಧೃತರಾಷ್ಟ್ರನ ಮಕ್ಕಳ ಹೃದಯವನ್ನ ಛಿದ್ರಗೊಳಿಸ್ತು, ಅಂದ್ರೆ ಭಯವನ್ನ ಹುಟ್ಟಿಸ್ತು ಅಂತ. ಅಂದ್ರೆ ಪಾಂಡವರ ಸೇನೆಯ ಈ ಒಂದು ಶಂಖನಾದ ಅಷ್ಟು ಭೀಕರವಾಗಿತ್ತು ಅಂತ. ಅದು ಧೃತರಾಷ್ಟ್ರನ ಪುತ್ರ ಹೃದಯಗಳಲ್ಲಿಯೂ ಕೂಡ ಭಯವನ್ನ ಉಂಟು ಮಾಡುತ್ತು. ಆ ಶಬ್ದ ಆಕಾಶ ಮತ್ತು ಭೂಮಿಯನ್ನು ಕೂಡ ನಡುಗಿಸುವಷ್ಟು ಭಯಂಕರವಾಗಿತ್ತು. ಇದು ಒಂದು ದಿಕ್ಕಿನಲ್ಲಿ ಕೌರವರ ಹೃದಯವನ್ನ ನಡುಗಿಸಿದ್ರೆ, ಇನ್ನೊಂದು ಕಡೆ ಪಾಂಡವರ ಆತ್ಮವಿಶ್ವಾಸ ಮತ್ತು ಧರ್ಮದ ಬಲ ಎಷ್ಟು ಸ್ಪಷ್ಟವಾಗಿದೆ, ಗೆಲುವು ನಮ್ಮದೇ ಅನ್ನೋದನ್ನ ಈ ಒಂದು ನಾದ ನಮಗೆ ತಿಳಿಸುವ ಪ್ರಯತ್ನವನ್ನ ಮಾಡ್ತಾ ಇದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಅಂದ್ರೆ ಕೇವಲ ಯುದ್ಧದ ಆರಂಭವಲ್ಲ ಈ ಒಂದು ಯುದ್ಧ, ಅದು ಸತ್ಯ ಮತ್ತು ಧರ್ಮದ ಘೋಷಣೆಯೂ ಆಗಿದೆ.